नाज़रीन अस्सलाम वालेकुम रहमतुल्लाहि व बरकातुहू। लिंगराजपुरम और श्यामपुर इलाका, ये दोनों इलाके सर्वज्ञा नगर असम्बली हल्के में आते हैं, जिसके एमएलए के जॉर्ज हैं। इस वक्त वो एनर्जी मिनिस्टर हैं। वो और एमबी पाटिल जो सब अर्बन रेलवे कामों का मुआयना करने के लिए, जायज़ा लेने के लिए वहाँ चल रहे काम का विज़िट करके काम का मुआयना किया। शहर बेंगलुरु में आजकल दिन ब दिन ट्रैफिक बढ़ रही है और जगह जगह पर ट्रैफिक जाम की वजह से लोगों को एक संगीन मसला बन गया है। इससे मसले को दूर करने के लिए मेट्रो ट्रेन के नेटवर्क को बढ़ाने का काम जारी है। इसके साथ ही बेंगलुरु के आसपास के शहरों को जोड़ने के लिए मज़ाफ़ाती सफ़र को सहूलत सब अर्बन ट्रेन के प्रोजेक्ट पर भी काम जारी है। जुम्मा की सुबह रियासती वज़ीर सन्नत एमबी पाटिल और वज़ीर तवानाई के जॉर्ज ने शहर के सर्वज्ञा नगर असम्बली हल्के में आने वाले लिंगराजपुरम श्यामपुर इलाके का दौरा किया और वहां सब अर्बन रेलवे प्रोजेक्ट पर जारी कामों का मुआयना करने के बाद साइट पर मौजूदा इंजीनियर अफसरान से इस बारे में मालूमात हासिल की कि किस हद तक यहाँ काम हुआ है और किस तरक्की के साथ यहाँ काम जारी है, इस पर बातचीत हुई। इस मुआयने के बाद मिस्टर के जॉर्ज ने कहा कि शहर बेंगलुरु में दिन ब दिन गाड़ियों की तादाद बढ़ रही है और ट्रैफिक जाम का मसला दिन ब दिन एक संगीन मसला बन गया है। इसके सबब ट्रैफिक एक संगीन मसला बनती जा रही है। इसको सुलझाने के लिए, इसको आसान करने के लिए, इस मसले को हल करने के लिए रियासती हुकूमत हर तरह की कोशिश जारी रखी है। जनाब के जॉर्ज ने कहा कि सर्वज्ञा नगर असम्बली हल्के में सब अर्बन रेलवे प्रोजेक्ट के लाइन के गुजरने से यहाँ के बाशिंदों को काफ़ी मदद मिलेगी। शहर के दीगर इलाक़ों और मज़ाफ़ाती इलाक़ों तक पहुँचने के लिए यहाँ के लोगों को आसपास के स्टेशनों से सफ़र आसानी कर सकेंगे। उन्होंने उम्मीद जाहिर की है कि जल्द अज जल्द इस काम को पूरा किया जाएगा और सब अर्बन रेलवे की सहूलत के नतीजे में शहर बेंगलुरु में ट्रैफिक के मसले को कुछ हद तक ज़रूर क़ाबू में लाया जाएगा। इन बातों का इजहार के जॉर्ज ने श्यामपुर रेलवे गेट के करीब उन्होंने मीडिया से बात करते हुए बताया। इनके हमरा एमबी पाटिल जो मेजर इंडस्ट्री के वज़ीर हैं, वो भी इनके साथ रहे। उन्होंने भी अपने ख़यालात का इजहार किया है, जिसको आप हमारे इस वीडियो के ज़रिए देख सकते हैं। ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು ಆಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಬರ್ಬನ್ ಟ್ರೈನಲ್ಲಿ ಈ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಬಹುಶಃ ನಾನು ಅವರಿಗೆ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾರೆ. ಇದು ತುಂಬ ಹಿಂದಿನಿಂದಲೂ ಸಮೇತ ಇದೊಂದು ಯೋಜನೆ ಮಾಡಬೇಕಾಗಿತ್ತು. ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಿನಿಸ್ಟ್ರು ಮತ್ತು ಎಲ್ಲ ಆಫೀಸರ್ಗಳು, ಅಡಿಷನಲ್ ಇವರಿದ್ದಾರೆ, ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಅವರಿದ್ದಾರೆ. ಅವರು ಸಮೇತ ಪ್ರಾಮಿಸ್ ಮಾಡಿದ್ರೆ 10 ತಿಂಗಳಲ್ಲಿ ಆದಷ್ಟು ಬೇಗನೆ ಈ ಲೆವೆಲ್ ಕ್ರಾಸ್ಗೆಲ್ಲ ಫ್ರೀ ಮಾಡಲಿಕ್ಕೆ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ ಎಲ್ಲ ಆಫೀಸರ್ಗಳಿಗೆ. ಮತ್ತು ಎಲ್ಲ ಕಾಂಟ್ರಾಕ್ಟ್ಗಳು L&T ಅವರಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ನೀವು ಇನಾಗ್ರೇಷನ್ಗೆ ನೀವು ಬರಬೇಕು, ಬಂದುಬಿಟ್ಟು ಆದಷ್ಟು ಬೇಗನೆ ಇನಾಗ್ರೇಷನ್ ಮಾಡಿಕೊಡ್ಬೇಕು ತಾವು ಮತ್ತು ತಮ್ಮ ಎಲ್ಲ ಟೀಮು ಹೇಳಿ ಮಾತಾಡ್ತೀವಿ. ಇವತ್ತು ಸಬರ್ಬನ್ ರೈಲ್ವೆ ಏನು ಈ ಪ್ರಾಜೆಕ್ಟ್ 2024 ಒಂದು ಹಂತಕ್ಕೆ ಇರ್ಬೋದು. ತದನಂತರ 2 ವರ್ಷ ಈ ಕೊರೋನಾ ಮಧ್ಯದಲ್ಲಿ ಸ್ವಲ್ಪ ಡಿಲೇ ಆಗಿ ಈಗ ಪ್ರಾರಂಭ ಆಗಿದೆ. ಈ ಒಂದು ಏನು ಭಾಗ ಇದೆ ಅದು ನಮ್ಮ ಮಿನಿಸ್ಟರ್ ಆದಂಥ ಎನರ್ಜಿ ಮಿನಿಸ್ಟರ್ ಜಾರ್ಜ್ ಸಾಹೇಬ್ರ ಒಂದು ಮತಕ್ಷೇತ್ರದಲ್ಲಿ ಬರ್ತದೆ. ಅವ್ರಿಗೂ ಭಾಳಷ್ಟು ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಮತಕ್ಷೇತ್ರದ ಈ ಭಾಗದ ಜನತೆಯನ್ನು ಕೂಡ ಎಲ್ಲನೂ ಸರ್ವಜ್ಞ ನಗರ ಜನ ಎಲ್ಲನೂ ಕೂಡ ಅಲ್ಲಿ
ಆರ್ ಒ ಬಿಗಳಿದ್ದಾವೆ ಮತ್ತು ಆರ್ ಯು ಬಿಗಳಿದ್ದಾವೆ ಅದನ್ನು ಪಾಸ್ ಆಗಿ ಸುಮಾರು 10 ಇದು ಬರ್ತವೆ. ಅವೆಲ್ಲವನ್ನು ಕೂಡ ಶೀಘ್ರದಲ್ಲಾಗಿ ಜನರಿಗೆ ಒಂದು ಅನುಕೂಲ ಆಗಬೇಕು. ಅದು 10 ತಿಂಗಳಲ್ಲಿ ಇವೆಲ್ಲನೂ ಕೂಡ ಮುಗಿತದೆ. ಇದಲ್ಲದೆ ಈ ಪ್ರಾಜೆಕ್ಟ್ನು ಕೂಡ ಇದೇನಿದೆ ಇದು L&Tದವರು ಇದನ್ನೇನು ಮಾಡ್ತಾ ಇದ್ದಾರೆ, ನಮ್ಮ ACS ಗೌರವ್ ಗುಪ್ತಾ ಅವರು ಮತ್ತು ನಮ್ಮ ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಇದನ್ನು 2 ಬಾರಿ ಇದನ್ನು ರಿವ್ಯೂ ಮಾಡಿದ್ದೀನಿ. ಈಗ ಫಿಸಿಕಲ್ ಇನ್ಸ್ಪೆಕ್ಷನ್ಗೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಇದನ್ನು 26 ತಿಂಗಳಲ್ಲೇ ಅವರಿಗೆ ಒಂದು ಡ್ಯೂರೇಷನ್ ಇದೆ. ಯಾಕಂದರೆ ಅದು ಭಾಳ ಕಷ್ಟಕರವಾದಂಥ ಕೆಲಸ. ಯಾಕಂದರೆ ನಾವು ಮೆಟ್ರೋದಾಗ ಮಾಡುವಾಗ ಏನು ಮಾಡ್ತೀವಿ, ಅಲ್ಲಿಂದೇ ನಾವು ರೋಡ್ ಮೇಲೆ ಲಿಫ್ಟ್ ಮಾಡ್ತೀವಿ. ಇಲ್ಲಿ ಒಂದು ಆಕ್ಸೆಸ್ ಸಿಗಬೇಕು ಒಂದು, ಮತ್ತು ಪ್ಯಾರಲಲ್ ಆಗಿ ಇವತ್ತು ಸಹ ನಾವು ಈಗ ಎಕ್ಸಿಸ್ಟಿಂಗು ಏನು ಟ್ರೈನ್ಸ್ ಇದ್ದಾವೆ ಅದನ್ನು ಡಿಸ್ಟರ್ಬ್ ಆಗಬಾರ್ದು. ಅದೆಲ್ಲವನ್ನು ನೋಡಿಕೊಂಡು ನಾವು ಮತ್ತೆ ಬೇರೆ ಕಡೆ 4 ಲೈನ್ಸನ್ನು ಹಾಕಿ ಅದನ್ನು ಡೈವರ್ಟ್ ಮಾಡ್ಕೊಂಡು ಆಮೇಲೆ ಈ ಕೆಲಸ ಮಾಡಬೇಕು. ಅದು ಬಂಡಿಂಗ್ ಇರ್ಬೋದು ಅಥವಾ ಓವರ್ ಬ್ರಿಡ್ಜ್ ಇರ್ಬೋದು ಎಲ್ಲನೂ ಕೂಡ. ಹೀಗಾಗಿ ಇದು ಭಾಳ ಒಂದು ಕಠಿಣವಾದಂಥ ಕೆಲಸ. ಇದಾಗಿಯೂ ಕೂಡ ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ಸಹ ನಮ್ಮವ್ರು ಕೆಲಸ ಮಾಡ್ತಿದ್ದಾರೆ. ಮತ್ತು ಇದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನಮ್ಮ ಸಚಿವರಾದಂಥ KJ ಜಾರ್ಜ್ ಅವರು ಸಹ ನೀಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ, ಇಲ್ಲಿಯ ಜನರ ಒಂದು ಸಹಕಾರದಿಂದ ಇದರ 26 ತಿಂಗಳಲ್ಲಿ ಏನು ನಾವು ಗಡುವಿದೆ, ಆ 26 ತಿಂಗಳಲ್ಲಿ ಕಾಂಟ್ರಾಕ್ಟರ್ಗೆ ನಾವು ಏನು ಗಡುವಿದೆ ಅದರಲ್ಲೇ ನಾವು ಮುಗಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ.